ನಮಸ್ತೆ ಸರ್. ಹಾಂ, BV380 ಕೋಳಿ ಅಂದರೆ ಇದು ಈ ಥರ ಬರುತ್ತೆ ಸರ್. ಈಗ ನಮ್ಮಲ್ಲಿ ಬಂದುಬಿಟ್ಟು ಮೊಟ್ಟೆ ಇಡೋಕ್ಕೆ ರೆಡಿ ಇರೋ ಅಂಥದ್ದು 4.5 ತಿಂಗಳು ಅಂದರೆ 18 ವಾರ ಕಂಪ್ಲೀಟ್ ಆಗಿರುತ್ತೆ. 18 ವಾರ ತನಕ ಏನೇನು ಮೇಂಟೆನೆನ್ಸ್ ಎಲ್ಲ ಇರುತ್ತಲ್ಲ, ಬೇರೆ ಬೇರೆ ವ್ಯಾಕ್ಸಿನೇಷನ್ಸು, ಡಿಬಿಕಿಂಗ್ ಬರುತ್ತೆ, ಮತ್ತು ಬೇರೆ ಬೇರೆ ಫೀಲ್ಡ್ ಲೆವೆಲ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಮುಗಿದಾದ ನಂತರ ಈ ಸ್ಟೇಜಿಗೆ 18 ವಾರ ಕಂಪ್ಲೀಟ್ ಆದಮೇಲೆ ಈಗ ಮೊಟ್ಟೆ ಇಡೋ ಏಜಿಗೆ ನಾವು ಕಸ್ಟಮರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಈ ಕೋಳಿನ. ಹಾಂ, ಈ ಕೋಳಿಗೆಲ್ಲ ಮೇಂಟೆನೆನ್ಸ್ ಅಂದರೆ ಈಗ ಫೀಡ್ ಬಂದುಬಿಟ್ಟು ಲೇಯರ್ ಫೀಡ್ ಅಂತ ಬರುತ್ತೆ ಸರ್. ಇವಾಗ ನಿಮಗಲ್ಲಿ ತೋರಿಸ್ತೀನಿ ನಿಮಗೆ. ಆ ಲೇಯರ್ ಫೀಡ್ ಬಂದುಬಿಟ್ಟು ಒಂದು ಕೋಳಿಗೆ ಒಂದು ದಿವಸಕ್ಕೆ 120 ಗ್ರಾಮ್ ಆವ್ರೇಜ್ ಕನ್ಸಂಪ್ಷನ್ ಇರುತ್ತೆ. ಒಂದು ದಿನಕ್ಕೆ 120 ಗ್ರಾಮ್. ಹಾಂ, ಒಂದು ಕೋಳಿಗೆ ಒಂದು ದಿನಕ್ಕೆ 120 ಗ್ರಾಮ್ ಲೇಯರ್ ಫೀಡ್ ಕನ್ಸಂಪ್ಷನ್ ಇರುತ್ತೆ ಆವ್ರೇಜು. ಎಕ್ಸಾಂಪಲ್ ನೀವು ಒಂದು 100 ಕೋಳಿ ಸಾಕಾಣಿಕೆ ಮಾಡಿದ್ದೀರಿ ಅಂದರೆ 100 ಕೋಳಿಗೆ ಡೈಲಿ 12 kg ಲೇಯರ್ ಫೀಡ್ ಹೋಗುತ್ತೆ. ಅದೇ ಥರ ಮೊಟ್ಟೆ ಬಂದುಬಿಟ್ಟು ಒಂದು 85 to 90%, ಅಂದರೆ 100 ಕೋಳಿಗೆ ನೀವು 90 ಮೊಟ್ಟೆ ಆವ್ರೇಜ್ ತೆಗಿತೀರಾ ಸರ್. 100 ಕೋಳಿಗೆ ಹೌದು, ಆವ್ರೇಜ್ 90 ಮೊಟ್ಟೆ ತೆಗಿತೀರಾ. ಅದೇ ಆವ್ರೇಜು ಮಿನಿಮಮ್ ನಿಮಗೆ 12 to 13 ಮಂತ್ಸ್ ಬರುತ್ತೆ. ಮತ್ತು ಅದನ್ನ ನೀವು ಯಾವ ಥರ ಬರ್ಡ್ಸ್ ಮೇಂಟೈನ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್. ಇನ್ನು ನಮ್ಮ ಕೆಲವೊಂದು ಕಸ್ಟಮರು 14-15 ತಿಂಗಳ ತನಕ ಇಟ್ಟಿರೋರು ಇದ್ದಾರೆ. ನೀವು ಕಸ್ಟಮರ್ ಯಾವ ಥರ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದನ್ನು ಬಂದುಬಿಟ್ಟು ಆರ್ಗ್ಯಾನಿಕ್ ಮೊಟ್ಟೆ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಬ್ರೌನ್ ಎಗ್ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡ್ತಾರೆ. ಈ ಮೊಟ್ಟೆನ ಬಂದುಬಿಟ್ಟು ನಿಮ್ಮ ಏರಿಯಾದಲ್ಲಿ ಬರ್ತಕ್ಕಂಥ ಕಿರಾಣಿ ಶಾಪ್ಸು, ಸೂಪರ್ ಮಾರ್ಕೆಟ್ಸು, ಈ ಥರ ಏನೇನು ಸ್ಪೆಷಾಲಿಟಿ ಶಾಪ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಪ್ಲೇಸ್ಮೆಂಟ್ ಮಾಡೋದ್ರ ಮುಖಾಂತರ ನೀವು ಮಾರ್ಕೆಟಿಂಗ್ ಎಫರ್ಟ್ ಹಾಕಬೇಕಾಗುತ್ತೆ. ಈ ನಿಮ್ಮ BV380 ಸಾಕಾಣಿಕೆಗೆ ಬಂದರೆ ನಿಮಗೆ ಮೇನ್ ಟಾಸ್ಕ್ ಬರೋದೇನಪ್ಪ ಅಂದರೆ ಮೊಟ್ಟೆ ಮಾರ್ಕೆಟಿಂಗು. ಮೊಟ್ಟೆ ಮಾರ್ಕೆಟಿಂಗ್ಗೆ ಸ್ವಲ್ಪ ನೀವು ನಿಮ್ಮ ಚಾಣಾಕ್ಷತೆಯನ್ನು ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿರೋ ಬೆನಿಫಿಟ್ ಇದೆ. ಎಕ್ಸಂತೂ ಒಂದು ಒಳ್ಳೆ ಫೀಚರ್ಸ್ ಇದೆ. ನಾಟಿ ಕೋಳಿ ಮೊಟ್ಟೆ ಏನು ಬರುತ್ತಲ್ಲ ಅದೇ ಫೀಚರ್ಸೇ ಬರುತ್ತೆ ಈ ಬ್ರೌನ್ ಎಗ್ ಬಂದುಬಿಟ್ಟು. ಆ ನಿಟ್ಟಿನಲ್ಲಿ ನೀವು ಕಸ್ಟಮರ್ಗೆ ಇದ್ರ ಬಗ್ಗೆ ಕ್ಲೀನಾಗಿ ತಿಳಿ ಹೇಳಿ, ನಿಮ್ಮ ಕೆಲವೊಂದು ಮಾರ್ಕೆಟ್ ಪರ್ಪಸ್ಗೆ ಕೆಲವೊಂದು ಬ್ರೋಚರ್ ಬರುತ್ತೆ, ಬ್ಯಾನರ್ ಬರುತ್ತೆ. ಅದನ್ನು ಬಿಟ್ಟರೆ ನಿಮ್ಮದೇ ಒಂದು 6 ಎಗ್ ಪ್ಯಾಕಿಂಗ್ ಮಾಡಲ್ಸ್, ಇಲ್ಲ 12 ಎಗ್ ಪ್ಯಾಕಿಂಗ್ ಮಾಡಲ್ಸ್, ಈ ಥರ ಮಾಡಿಕೊಂಡು ನಿಮ್ಮದೇ ಒಂದು ಬ್ರಾಂಡ್ ಸಮೇತ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ಬೋದು. ಈ ರೀತಿ BV380 ಬೆನಿಫಿಟ್ಸ್ ಇದೆ ಸರ್. ಸರ್, ಈಗ ನೀವು ಮರಿ ಸೇಲ್ ಮಾಡ್ತಾ ಇದ್ದೀರಾ? ಹಾಂ ಸರ್, ಈಗ ನಾವು ಮರಿ ಅಂದರೆ ಸರ್ ಈಗ 1 ದಿನದ್ದು 1 ತಿಂಗಳದ್ದು ಈ ಥರ ಕೊಡಲ್ಲ ಸರ್. ನಾವು 1 ದಿನದ್ದು ಮರಿನ ತೊಗೊಂಬಿಟ್ಟು 18 ವಾರ 4.5 ತಿಂಗಳ ತನಕ ಬೇರೆ ಬೇರೆ ಮೇಂಟೆನೆನ್ಸ್ ಇರುತ್ತೆ. ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು, ಈಗ ಬೇರೆ ಬೇರೆ ಫೀಲ್ಡ್ ಲೆವೆಲ್ಸ್ಗಳು. ಈಗ ನಾವು ಚಿಕ್ಕ ಮಕ್ಕಳಿಗೆ ಸಿರ್ಲ್ಯಾಕಲ್ಲೇ ನೋಡಿರಿ, ಈಗ ಅವ್ರಿಗೆ ಏಜ್ ವೈಸ್ ಸಿರ್ಲ್ಯಾಕ್ ಕೊಡ್ತೀವಿ. ಅದೇ ಥರನೇ ಈ ಕೋಳಿಗೂ ಸಮೇತ ಏಜ್ ವೈಸ್ ಫೀಲ್ಡ್ ಲೆವೆಲ್ ಇರುತ್ತೆ. 18 ವಾರ ಕಂಪ್ಲೀಟ್ ಆದಮೇಲೆ ಅದಾದ ನಂತರ ಲೇಯರ್ ಫೀಡ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಆ ಲೇಯರ್ ಫೀಡ್ ಕೊನೆ ತನಕ ಅದೇ ಕಂಟಿನ್ಯೂ ಇರುತ್ತೆ. ಆ ಲೇಯರ್ ಫೀಡ್ ಕೊಡೋ ಏಜಲ್ಲಿ ನಾವು ಕಸ್ಟಮರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಇದನ್ನು. ಅಂದರೆ 18 ವಾರ ಆದಮೇಲೆ ನೀವು ಕಸ್ಟಮರ್ಸ್ಗೆ? ಹೌದು ಸರ್. ರೈತರು ಇದು ಯಾವ ಥರ ಪರ್ಚೇಸಿಂಗ್ ಸರ್? ಇದು KG ಲೆಕ್ಕನ? ಇಲ್ಲ ಸರ್, ಇದು ಪರ್ ಬರ್ಡ್ ಪ್ರೈಸಲ್ಲಿ ಕೊಡ್ತೀನಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಅವ್ರು ಎಷ್ಟು ಮಾಡಬೇಕು ಅಂದ್ಕೊಂಡಿರೋ ಅದ್ರ ಬೇಸ್ ಮೇಲೆ ಈ BV380 ಕೋಳಿ ಮತ್ತು ಅದ್ರ ಕೇಜಸ್ ಬರುತ್ತೆ. ಈಗ ನಿಮಗಲ್ಲಿ ನೋಡಿರ್ಬೋದು ಆ ಕೇಜಸ್ ಎರಡು ಸಮೇತ ನಿಮಗೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಇಲ್ಲೇ ಫಾರಮಲ್ಲೂ ಬಂದು ತೊಗೊಂಡೋಗೋರಿಗೆ ಫಾರಮಲ್ಲಿ ಇಲ್ಲಿಂದನೇ ಇಲ್ಲೇ ಕೊಡ್ತೀನಿ. ಅದನ್ನ ಬಿಟ್ಟರೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದರೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಅವ್ರ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಸಮೇತ ಮಾಡಿಕೊಡ್ತೀನಿ ಸರ್. ಇದು ಮರಿಯಿಂದ ದೊಡ್ಡದಾದ ಮೇಲೆ ಎಷ್ಟು ತಿಂಗಳಿಗೆ ಮೊಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್? ಇದು ಮೊಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಆಗೋ ಸ್ಟೇಜ್ ಅಂದರೆ 5 ಮಂತ್ಸ್ ಸರ್. 5 ತಿಂಗಳು. 18 ವಾರ ನಾವು ಕಂಪ್ಲೀಟ್ ಆದಮೇಲೆ ಕೊಡ್ತೀವಲ್ಲ, ಅದು ಒಂದು 20 ವಾರ ಎಂಡ್ ಸ್ಟೇಜಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಒಂದು 2 ವೀಕ್ಸಿಗೆ ಎಲ್ಲ ಆಲ್ಮೋಸ್ಟ್ 85-90% ಪ್ರೊಡಕ್ಷನ್ ಕ್ರಾಸ್ ಆಗುತ್ತೆ. ಅದ್ರ ನೆಕ್ಸ್ಟ್ ಮಿನಿಮಮ್ 12 to 13 ಮಂತ್ಸ್ ಪ್ರೊಡಕ್ಷನ್ ಬರುತ್ತೆ ಸರ್. 12 to 13 ಮಂತ್ಸ್. ಹಾಂ, ಅದಾದಮೇಲೆ ಏನು ಸ್ಟಾಪ್ ಆಗೋಲ್ಲ ಸರ್. ಅದಾದ ನಂತರ ಪ್ರೊಡಕ್ಷನ್ ಡೌನ್ ಆಗ್ತಾ ಹೋಗುತ್ತೆ. ಈ ಮೊಟ್ಟೆ ಪ್ರೊಡಕ್ಷನ್ ಯಾವಾಗ ಡೌನ್ ಆಗುತ್ತಲ್ಲ, ನೀವು ಹಾಕೋ ಫೀಡ್ ಕನ್ಸಂಪ್ಷನ್ನಿಗೂ ಮತ್ತು ಮೊಟ್ಟೆ ಪ್ರೊಡಕ್ಷನ್ನಿಗೂ ಮ್ಯಾಚ್ ಮಾಡಿಕೊಂಡು ನಿಮಗೆ ಎಲ್ಲಿ ತನಕ ವರ್ಕೌಟ್ ಆಗುತ್ತೋ ಅಲ್ಲಿ ತನಕ ಆ ಕೋಳಿ ಇಟ್ಕೊಳೋದು. ಅದಾದ ನಂತರ ಅದು ಮಾಂಸಕ್ಕೆ ಮಾರಿ ಮತ್ತು ಹೊಸ ಕೋಳಿ ತೊಗೊಳೋದು. ಸರ್, ಈಗ ನಾಟಿ ಕೋಳಿ ಮೊಟ್ಟೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ಏನು ಅದಕ್ಕೂ ಇದಕ್ಕೆ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಸಿಮಿಲರ್ ಟು ನಾಟಿ ಕೋಳಿ ಮೊಟ್ಟೆ ಸರ್. ಬಟ್ ಅದು ಸೈಜ್ ಸ್ಮಾಲ್ ಬರುತ್ತೆ, ಲೈಟ್ ಡಾರ್ಕ್ ಇರುತ್ತೆ. ಬಟ್ ಇದು ಬಂದ್ಬಿಟ್ಟು ನಮ್ಮದು ಬ್ರೌನ್ ಕಲರ್ ಬರುತ್ತೆ ಸರ್. ಫುಲ್ ಡಾರ್ಕಲ್ಲಿರುತ್ತೆ. ಆ ಬ್ರೌನ್ ಎಗ್ ಅಂತ ಫುಲ್ ಬ್ರೌನ್ ಇರೋದ್ರಿಂದ ಕಸ್ಟಮರ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇದು ಯಾವುದಿದು ಹೊಸ ಥರ ಅನ್ನೋದು ಇರುತ್ತೆ. ಬಟ್ ಇದನ್ನ ಹಾಗಾಗಿ ಆರ್ಗ್ಯಾನಿಕ್ ಮೊಟ್ಟೆ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಸರ್, ನಾಟಿ ಕೋಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಆಗುತ್ತೆ? ಡಿಫ್ರೆನ್ಸ್ ಏನಿಲ್ಲ ಸರ್. ಸೇಮ್ ನಾಟಿ ಕೋಳಿದು ಏನು ಫೀಚರ್ಸ್ ಇದೆಯಲ್ಲ ಸೇಮ್ ಫೀಚರ್ಸೇ ಈ ಮೊಟ್ಟೆದು ಫೀಚರ್ಸ್ ಇದೆ. ಈಗ ನಾಟಿ ಕೋಳಿ ಮೊಟ್ಟೆಗೂ ಇದಕ್ಕೂ ಏನು ಟೇಸ್ಟಲ್ಲಿ ಏನಾದರೂ ಡಿಫ್ರೆಂಟ್ ಆಗುತ್ತಾ? ಟೇಸ್ಟ್ ಸರ್, ಇನ್ನು ನಾಟಿ ಕೋಳಿ ಕಂಪೇರ್ ಮಾಡಿದ್ರೆ ಡೈಲಿ ಕೆಲವೊಬ್ಬರಿಗೆ ನಾಟಿ ಕೋಳಿ ರೆಗ್ಯುಲರ್ ಹೀಟ್ ಮಾಡೋದ್ರಿಂದ ತಿನ್ನೋದ್ರಿಂದ ಅವ್ರಿಗೆ ಎಕ್ಸೆಸ್ ಆಫ್ ಹೀಟ್ ಆಗೋದು, ಈ ಥರ ಕೆಲವೊಂದು ಪ್ರಾಬ್ಲಮ್ ಬರುತ್ತೆ. ಬಟ್ ಈ ನಮ್ಮ BV380 ಇದು ಬ್ರೌನ್ ಎಗ್ಗಿಗೆ ಡೈಲಿ ತಿನ್ನೋದ್ರಿಂದ ಯಾವುದೇ ಎಕ್ಸೆಸ್ ಆಫ್ ಹೀಟ್ ಆಗೋಲ್ಲ. ಆಮೇಲೆ ಈ ಮೊಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಸ್ಮೆಲ್ಲು ಸಮೇತ ಸಾಫ್ಟ್ ಇರುತ್ತೆ. ಕೆಲವೊಂದು ಫಾರಮ್ ಮೊಟ್ಟೆಗಳೆಲ್ಲ ಒಂಥರ ಸ್ಮೆಲ್ ಬರುತ್ತೆ, ನೀ ಸ್ಮೆಲ್ ಅಂತ ಹೇಳ್ಕರಿತೀವಿ ನಮ್ಮಲ್ಲಿ. ಆ ಥರ ಇದು ಆ ಥರದ್ದೇನು ಸ್ಮೆಲ್ ಬರೋಲ್ಲ. ಮೊಟ್ಟೆ ಸಮೇತ ಸಾಫ್ಟಲ್ಲೇ ಇರುತ್ತೆ. ಹೌದು ಸರ್, ಒಂದು ಎವ್ರಿ ಮಂತು 5000 ಬರ್ಡ್ಸ್ ನಾನು ಡೆವಲಪ್ ಮಾಡಿ ಆಲ್ ಓವರ್ ಕರ್ನಾಟಕ ನಾನು ರೆಗ್ಯುಲರ್ಲಿ ಸೇಲ್ ಮಾಡ್ತಾಯಿದ್ದೀನಿ ಸರ್ ಬರ್ಡ್ಸ್. ಎಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ ಸರ್? ಬ್ಯಾಂಗ್ಳೂರ್ ಇದೆ ನಮ್ಮದು. ಬ್ಯಾಂಗ್ಳೂರಲ್ಲಿ ನಾನು ಡೆವಲಪ್ ಮಾಡಿ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಮೇಜರ್ ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ ಬೆಂಗಳೂರಲ್ಲೇ ನನಗೆ ಮೇಜರ್ ಆರ್ಡರ್ಸ್. ಅಲ್ಲೆಲ್ಲ 1000, 2000, 3000, 5000 ಈ ಥರ ಮಾಡಿರೋ ಫಾರ್ಮರ್ಸ್ ತುಂಬ ಜನ ಇದ್ದಾರೆ ನಮ್ಮ ಫಾರ್ಮರ್ಸು. ಅದನ್ನ ಈ ಭಾಗದಲ್ಲಿ ಬಂದರೆ 500, 200, 300, 100 ಈ ಥರ ಮಾಡ್ತಾರೆ. ಯಾರೋ ತುಂಬ ರೇರಾಗಿ 1000 ಮಾಡಿರೋ ಕೇಸಸ್ ಈ ಕಡೆ ಇರೋದು ಸರ್ ಅಷ್ಟೇ ಈ ಭಾಗದಲ್ಲಿ. ಈಗ ಇಲ್ಲೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿದೆ ಸರ್?
ಸರ್ ಏನು ತೊಂದರೆ ಈಗ ಇತ್ತೀಚೆಗೆ ಮುಂಚೆ ನಾನು ಸ್ಟಾರ್ಟಿಂಗ್ ಸ್ಟೇಜಿಗೆ ಇವಾಗೂ ಕಂಪೇರ್ ಮಾಡಿದರೆ ಈ ಮಟ್ಟ ಆಲ್ಮೋಸ್ಟ್ ಎಲ್ಲ ಕಡೆಗೂ ಒಂದು 50 to 60% ಇಂಟ್ರೊಡ್ಯೂಸ್ ಆಗಿದೆ. ಸ್ವಲ್ಪ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇತ್ತೀಚೆಗೆ ಮಾರ್ಕೆಟಿಂಗು ಸ್ವಲ್ಪ ಮೊದಲಿನಷ್ಟು ಏನು ಇಶ್ಯೂ ಇಲ್ಲ. ಈಗ ಮಾರ್ಕೆಟಿಂಗ್ ಸಮೇತ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅದನ್ನು ಬಿಟ್ಟರೆ ಬೆಂಗಳೂರು ಸಿಟಿಗೆ ಸರ್ ಎಷ್ಟೇ ಎಕ್ಸ್ ಇದ್ರೂ ನಾವು ಬೈಬ್ಯಾಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಅದರ ಕಡೆ ಆದರೆ ಹುಬ್ಳಿ ಬೆಳಗಾಮು ಇಲ್ಲಿ ನಮ್ಮ ಶಿವಮೊಗ್ಗ ಕೆಲವೊಬ್ರು ಇದ್ದಾರೆ ಡೀಲರ್ಗಳು, ಅವ್ರು ಸಣ್ಣ ಪ್ರಮಾಣದಲ್ಲಿ ಡೀಲರ್ಸ್ಗಳು ಪರ್ಚೇಸ್ ಮಾಡ್ತಾರೆ. ಅದನ್ನು ಬಿಟ್ಟರೆ ನೀವು ಅದೇ ಬ್ಯಾಂಗ್ಳೂರಿಗೆ ಆದರೆ ಎಷ್ಟು ಎಕ್ಸ್ ಕೊಟ್ಟರು ಬೈ ಮಾಡೋ ಡೀಲರ್ಸ್ಗಳಿದ್ದಾರೆ. ಅವ್ರು ಬಲ್ಕಾಗಿ ಬೈ ಮಾಡಿ ದೊಡ್ಡ ಬಿಗ್ ಬಾಸ್ಕೆಟ್ಸು, ಸೂಪರ್ ಮಾರ್ಕೆಟ್ಸ್ ಈ ಥರ ಏನೇನು ಕಂಪ್ನಿಗಳಿಗೆಲ್ಲ ಸಪ್ಲೈ ಅವ್ರಿಗೊಂದು ಪ್ಯಾಕಿಂಗ್ ಮಾಡಲ್ಲಿ ಸಪ್ಲೈ ಕೊಡ್ತಾರೆ. ಅಲ್ಲಿ ತುಂಬ ರಿಕ್ವೈರ್ಮೆಂಟು ಇದೆ ಸರ್. ಈ ಬ್ರೌನ್ ಎಗ್ಸ್ ಇವಾಗಲೂ ಆ್ಯಕ್ಚುಲಿ ಅಲ್ಲಿ ಶಾರ್ಟೇಜು ಇದೆ ಸರ್. ಆ ಥರ ಮಾರ್ಕೆಟಿಂಗ್ ಇದೆ ಅಲ್ಲಿ ಬ್ಯಾಂಗ್ಳೂರು ಏರಿಯಾದಲ್ಲಿ. ಈಗ ಈ ನಾಟಿ ಕೋಳಿ ಥರ ಇದನ್ನ ಓಪನ್ ಪ್ಲೇಸಲ್ಲಿ ಸಾಕ್ಬೋದಾ ಹೇಗೆ ಸರ್? ಮಾಡ್ಬೋದು ಸರ್, ಸಾಕಾಣಿಕೆ ಮಾಡ್ಬೋದು. ಬಟ್ ಸ್ವಲ್ಪ ಇವತ್ತಿನ ಕಾಲದಲ್ಲಿ ನೋಡ್ತೀರಾ ಸರ್, ಎಲ್ಲ ಲೇಬರಿಂದ ಹಿಡಿದು ಪ್ರತಿಯೊಂದು ದುಬಾರಿ ಆಗುತ್ತೆ. ಅದನ್ನೆಲ್ಲ ನೋಡಿಕೊಂಡ್ರೆ ವಿತ್ ಕೇಜಸ್ ಮಾಡೋದು ಒಳ್ಳೆ ಸರ್. ಯಾಕೆಂದರೆ ಈಗ ನಮಗೆ ಮೇಂಟೆನೆನ್ಸು ಮೇಜರಾಗಿ 90% ಮೇಂಟೆನೆನ್ಸ್ ಈಸಿ ಆಗಿಬಿಡುತ್ತೆ. ಮೇಂಟೆನೆನ್ಸ್ ಈಸಿ ಇರುತ್ತೆ. ಜೊತೆಗೆ ಈಗ ನೀವು ವಿತ್ ಕೇಜಸಲ್ಲಿ ಮಾಡೋದ್ರಿಂದ ಮೊಟ್ಟೆ ಗಲೀಜಾಗಲ್ಲ, ಡ್ಯಾಮೇಜ್ ಆಗೋಲ್ಲ. ಆಮೇಲೆ ಫೀಡ್ ಸಮೇತ ವೇಸ್ಟ್ ಆಗೋದಿಲ್ಲ. ಆಮೇಲೆ ಫೀಡ್ ಕನ್ಸಂಪ್ಷನು ಕಡಿಮೆ ಇರುತ್ತೆ, ಪ್ರೊಡಕ್ಷನು ಚೆನ್ನಾಗಿ ಬರುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಎಲ್ಲ ಇದೆ ಸರ್ ಇದರಲ್ಲಿ. ಈಗ ನಾಟಿ ಕೋಳಿ ಥರ ಸಣ್ಣ ಪ್ರಮಾಣದಲ್ಲಿ ಸಾಕ್ಬೋದಾ ಹೇಗೆ? ಮಾಡ್ಬೋದು ಸರ್. ತುಂಬ ಜನ ಇದನ್ನ 20-30 ಸಾಕಾಣಿಕೆ ಮಾಡಿದ್ದಾರೆ, 50-100 ಸಾಕಾಣಿಕೆ ಮಾಡಿದ್ದಾರೆ. ಚಿಕ್ಕದಾಗಿ ಮಾಡಿಕೊಂಡು ಈಗ ತುಂಬ ಮಾಡ್ಕೊಂಡು ಕಡಿಮೆ ರೇಟಲ್ಲಿ ಮಾರಾಟ ಮಾಡೋ ಬದಲು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಒಳ್ಳೆ ಪ್ರೈಸಲ್ಲಿ ಮಾರಾಟ ಮಾಡಿ ಆದಾಯ ಗಳಿಸ್ತಾ ಇರೋರು ತುಂಬ ಜನ ಇದ್ದಾರೆ ಸರ್. ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಒಂದು 100 ಕೋಳಿ ಸಾಕಿದರೆ ಹಾಂ ಸರ್, ಪ್ರತಿ ವರ್ಷ ಎಷ್ಟು ಲಾಭ ಪಡಿಬೋದು ಸರ್? ಸರ್ ಇದು ನೀವೊಂದು 100 ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದರೆ ಮಂತ್ಲಿ 10,000 to 15,000 10,000 ಒಂದು ತಿಂಗಳಿಗೆ ಆದಾಯ ಗಳಿಸ್ಬೋದು. ಒಳ್ಳೆ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಒಳ್ಳೆ ಪ್ರೈಸಲ್ಲಿ ಸೇಲ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ 10,000-15,000 ಒಂದು ತಿಂಗಳಿಗೆ ಈಸಿಯಾಗಿ ಆದಾಯ ಗಳಿಸ್ಬೋದು ಸರ್. ನಾವು ಲೇಯರ್ ಫೀಡ್ ಬಿಟ್ಟು ಬೇರೆ ಫೀಡ್ ಕೊಡ್ಬೋದಾ ಹೇಗೆ? ಹಾಂ ಸರ್, ಇದನ್ನ ಮಿನಿಮಮ್ ನೀವು 110-120 ಗ್ರಾಮ್ ಲೇಯರ್ ಫೀಡ್ ಕೊಟ್ಬಿಟ್ಟು ಅಡಿಷ್ನಲ್ ನಿಮ್ಮಲ್ಲಿ ಕೆಲವೊಂದು ಸೊಪ್ಪು ತರಕಾರಿಗಳು ಇರುತ್ತೆ, ಮತ್ತು ಕಾಳು ಕಡಿಗಳೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ಹಾಕಿ ಮೊಳಕೆ ಮಾಡಿಕೊಡೋದು, ಮತ್ತು ಹೈಡ್ರೋಪೋನಿಕ್ ಥರ ಬೆಳೆಸಿ ಕೊಡೋದು, ಈ ಥರ ಎಲ್ಲ ಮಾಡ್ಬೋದು ಸರ್. ಏನು ತೊಂದರೆ ಇಲ್ಲ. ಅದು ಬರ್ಡ್ಸಿಗೂ ಸಮೇತ ಹೆಲ್ದಿಯಾಗಿರುತ್ತೆ. ಜೊತೆಗೆ ಎಗ್ಸಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಸ್ ಕಂಟೆಂಟ್ ಸಮೇತ ಜಾಸ್ತಿ ಆಗುತ್ತೆ. ಏನು ಮೇಲ್ ಕೋಳಿ ಅವಶ್ಯಕತೆ ಇಲ್ಲ ಸರ್, ಬರೀ ಫೀಮೇಲ್ ಹೆಣ್ಣು ಕೋಳಿ ಮಾತ್ರ ಇರುತ್ತೆ. ಇದಕ್ಕೆ ಲೇಯರ್ ಫೀಡು ಮತ್ತು ನ್ಯಾಚುರಲ್ ಫೀಡ್ ಕೊಡೋದ್ರ ಮುಖಾಂತರನೇ ಎಗ್ ಪ್ರೊಡಕ್ಷನ್ ತೆಗಿತೀವಿ ನಾವು. ಬಟ್ ಏನಪ್ಪ, ಈ ಹುಂಜ ಇಲ್ಲ ಅನ್ನೋ ರೀಸನಿಗೋಸ್ಕರ ಎಗ್ ಏನಿರುತ್ತಲ್ಲ ಆಚಿಂಗ್ ಆಗಲ್ಲ, ಮರಿ ಆಗಲ್ಲ ಅದು. ಬಟ್ ತಿನ್ನೋದಕ್ಕೆ ಮಾತ್ರ ಬಳಸ್ಬೋದು ಸರ್. ಎಗ್ ಮರಿ ಆಗಲ್ಲ? ಈ ಮೊಟ್ಟೆ ಮರಿ ಆಗಲ್ಲ ಸರ್, ತಿನ್ನೋದಕ್ಕೆ ಮಾತ್ರ ಬಳಕೆ ಮಾಡ್ಬೋದು. ರೀಸನ್ ಇಷ್ಟೇ ಸರ್, ಅದು ಹುಂಜದ ಜೊತೆ ಡೆವಲಪ್ಮೆಂಟ್ ಆಗಿದ್ದರೆ ಆ ಮೊಟ್ಟೆನ ಹ್ಯಾಚ್ ಮಾಡಿ ಮರಿ ಮಾಡ್ಬೋದು, ಮರಿ ತೆಗಿಯೋಕ್ಕೆ ಬರುತ್ತೆ. ಬಟ್ ಇದು ಹುಂಜ ಇರೋದಲ್ಲ, ಇದ್ರ ಜೊತೆ ಆ ರೀಸನ್ಗೆ ಮೊಟ್ಟೆ ಮರಿ ಆಗಲ್ಲ ಸರ್. ಇದೆಲ್ಲ ಏನು ಸರ್? ಸರ್ ಇದು ಬಂದ್ಬಿಟ್ಟು ಲೇಯರ್ ಫೀಡ್ ಅಂತ ಹೇಳಿ ಸರ್. ಇದು ಈಗ ನಮ್ಮ BV380 ಬರ್ಡ್ಸ್ಗೆ ಮೇನ್ ರಿಕ್ವೈರ್ಮೆಂಟ್ ಇರೋದು ಇದೇ ಫೀಡ್. ಕಸ್ಟಮರ್ಗೆ ನಮ್ಮಲ್ಲಿ ಸಮೇತ ಈ ಲೇಯರ್ ಫೀಡ್ ಸಮೇತ ಅವೈಲೇಬಲ್ ಇದೆ. ಮತ್ತು ಈಗ ಕರ್ನಾಟಕ ಫುಲ್ನ ಬರ್ಡ್ ಸಪ್ಲೈ ಕೊಡ್ತೀನಿ. ಅವ್ರವ್ರಿಗೆ ಎಲ್ಲೆಲ್ಲಿ ಕನ್ವೀನಿಯಂಟ್ ಆಗುತ್ತೋ ಅಲ್ಲಿ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ ಅಲ್ಲಿ ಅವ್ರವ್ರದ್ದು ಆ ಏರಿಯಾದಲ್ಲಿ ಎಲ್ಲಿ ಫೀಡ್ ಸಿಗುತ್ತೋ ಅವ್ರದ್ದು ಕಾಂಟ್ಯಾಕ್ಟ್ಸ್ ಕೊಡ್ತೀನಿ. ಬಟ್ ಇಲ್ಲಿ ದಾವಣಗೆರೆ, ಶಿವಮೊಗ್ಗ ಇಲ್ಲಿ ಸುತ್ತಮುತ್ತ ಎಲ್ಲ ನಾನು ಲೇಯರ್ ಫೀಡ್ನ ನಾನೇ ಸಪ್ಲೈ ಕೊಡ್ತಾ ಇದ್ದೀನಿ. ಮತ್ತು ಬೆಂಗಳೂರು ಸಮೇತ ನಾನು ಲೇಯರ್ ಫೀಡ್ ಸಪ್ಲೈ ಕೊಡ್ತೀನಿ. ಈಗ ಸಪ್ಲೈ ಕಳಿಸ್ತೀರಲ್ಲ ಸರ್ ನೀವು? ಹಾಂ ಸರ್. ಆ ಫೀಡ್ಗೆ ಅದರದ್ದು ಕಳಿಸೋದು ಚಾರ್ಜಸ್ ಏನಾದ್ರು ತಗೋತೀರಾ? ಇಲ್ಲ ಸರ್, ಏನಿಲ್ಲ. ಅವ್ರಿಗೆ ಡೈರೆಕ್ಟ್ ಕಂಪ್ನಿಯಿಂದ ಡೈರೆಕ್ಟ್ ಕನೆಕ್ಟಿವಿಟಿ ಮಾಡಿಬಿಡ್ತೀನಿ. ಕಂಪ್ನಿ ಅವ್ರ ಸೇಲ್ಸ್ನವ್ರು ಇರ್ತಾರಲ್ಲ, ಸೇಲ್ಸ್ ಟೀಮು, ಅವ್ರಿಗೆ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರ ಕಂಪ್ನಿ ಪ್ರೈಸಲ್ಲಿ ಅವರೇ ಸರ್ವಿಸ್ ಕೊಟ್ಟು ಕ್ಲಿಯರ್ ಮಾಡಿಬಿಡ್ತಾರೆ ಸರ್. ಆ ಥರ ನೀವೇನು ಸಪ್ರೇಟಾಗಿ ಕಳಿಸೋದು? ಇಲ್ಲ ಸರ್, ಆ ಥರ ಏನಿಲ್ಲ. ಇದು ಯಾವುದು ಸರ್ ಫೀಡ್? ಸರ್ ಇದು ಕಂಪ್ನಿ, ಇದು ಲೇಯರ್ ಫೀಡ್. ಇದು ಕಂಪ್ನಿ ಬಂದು CP ಫೀಡ್ ಅಂತೇಳಿ. ಇಲ್ಲಿ ನಮಗೆ ದಾವಣಗೆರೆ, ದುರ್ಗ, ಶಿವಮೊಗ್ಗ ಎಲ್ಲ ಇದು ಕನ್ವೀನಿಯಂಟ್ ಇದೆ. ಬೆಂಗಳೂರಿಗೂ ಸಮೇತ ಇದೇನು ಕನ್ವೀನಿಯಂಟ್ ಇದೆ. ಕೆಲವೊಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಹುಬ್ಳಿ ಕಡೆ ಹೋದರೆ ಅಲ್ಲಿ ಗೋದ್ರೇಜ್ ಫೀಡ್ ಇದೆ. ಮತ್ತು ಬೆಂಗಳೂರಿಲೆಲ್ಲ ಗೋದ್ರೇಜ್ ಫೀಡು ಸಪ್ಲೈ ಇದೆ, ತೊಂದರೆ ಇಲ್ಲ. ಕೆಲವೊಂದು ಕಡೆ ಈಗ ಗುಲ್ಬರ್ಗ ಎಲ್ಲ ಗೋದ್ರೇಜ್ ಸಪ್ಲೈ ಇದೆ. CP ಆ ಕಡೆ ಎಲ್ಲ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಲೆಕ್ಕ ಹಾಕಿದರೆ ಫೀಡ್ ಪ್ರೈಸ್ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಅಲ್ಲಲ್ಲಿ ಯಾವ್ದು ಕನ್ವೀನಿಯಂಟ್ ಇದೆಯೋ ಅದನ್ನ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಲೇಯರ್ ಫೀಡ್ಗೂ ನಾರ್ಮಲ್ ಫೀಡ್ಗೂ ಏನು ವ್ಯತ್ಯಾಸ ಆಗುತ್ತೆ ಸರ್? ಅಂದರೆ ಇದು ಲೇಯರ್ ಫೀಡ್ ಅಂದರೆ ಏನಿರಲ್ಲ ಸರ್. ಈಗ ಮೇಜರು ನಮಗೀಗ ಏನು BV380 ಬರ್ಡ್ಸ್ ಎಗ್ ಪ್ರೊಡಕ್ಷನ್ಸ್ ಏನು ಮೇನ್ ರಿಕ್ವೈರ್ಮೆಂಟ್ ಅಲ್ಲ, ಮೇಜು, ಸೋಯಾ, ಲೆಮನ್ ಸ್ಟೋನು, ಮತ್ತು ಕೆಲವೊಂದು ಪ್ರೋಟೀನ್ಸು, ವಿಟಮಿನ್ಸು, ಬ್ರೋಕನ್ ರೈಸು, ಇದು ಕೊಬ್ಬರಿ ಹಿಂಡಿ ಬರುತ್ತೆ, ಶೇಂಗಾ ಹಿಂಡಿ, ಈ ಥರ ಕೆಲವೊಂದು ಮೇನ್ ಈ ಒಂದು ಬರ್ಡ್ಸ್ ಒಳ್ಳೆ ಡೆವಲಪ್ಮೆಂಟ್ಸ್ ಇರೋದಕ್ಕೆ ಮತ್ತು ಪ್ರೊಡಕ್ಷನ್ ಚೆನ್ನಾಗಿ ಬರೋದಕ್ಕೆ ಏನು ರಿಕ್ವೈರ್ಮೆಂಟ್ ಅಲ್ಲ ಅದನ್ನು ಫಾರ್ಮುಲಾ ವೈಸು ರೆಡಿ ಮಾಡಿರ್ತಾರೆ. ಅದನ್ನು ಬಿಟ್ಟರೆ ಮತ್ತೇನಿರಲ್ಲ. ಇದು ಕೇಜಸ್ ಅಂತ ಹೇಳಿ ಕರಿತೀವಿ. ಇದು ಸ್ಮಾಲ್ ಯೂನಿಟ್, ನಿಮಗೆ ಒಂದು ಡೆಮೋ ಪೀಸ್ ಆಗಿ ನಾವು ಇಲ್ಲಿ ಇಟ್ಟಿರೋದು. ಈಗ ಯಾವ ಥರ ಈ ಕೇಜಸ್ ಸಿಸ್ಟಮ್ ಬರುತ್ತೆ ಅಂದರೆ, ಇಲ್ಲಿ ವಾಟರ್ ಬಕೆಟ್ ಇರುತ್ತೆ, ಅದಕ್ಕೆ ವಾಟ್ರು ಫಿಲ್ ಆದರೂ ಮಾಡ್ಬೋದು. ಸ್ಮಾಲ್ ಯೂನಿಟ್ ಇಲ್ಲ, ದೊಡ್ಡ ಫಾರ್ಮರ್ಸು 500, 1000, 2000 ಈ ಥರ ಮಾಡಿರೋರು ಅದಕ್ಕೆ ಸಿಂಟ್ಯಾಕ್ಸಿಂದ ಕನೆಕ್ಷನ್ ಕೊಟ್ಕೊಂತಾರೆ. ನೀರು ಅದಕ್ಕೆ ಫಿಲ್ ಮಾಡಿದರೆ ನಿಪ್ಪಲ್ ಮುಖಾಂತರ ಕೋಳಿಗಳು ನೀರು ಕುಡ್ಕೊಳ್ಳುತ್ತೆ. ಮತ್ತು ಇದು ಬಂದುಬಿಟ್ಟು ಕೋಳಿನ ಇದ್ರೊಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದರೆ ಆಯ್ತು ಸರ್. ಈ ಥರ ಅದು ಬಿಟ್ಟರೆ ಫೀಡರಲ್ಲಿ ಫೀಡ್ ಹಾಕ್ತೀವಿ ಸರ್ ನಾವು. ಮೊಟ್ಟೆ ಎಲ್ಲ ಬಂದು ಈ ಗ್ಯಾಪಲ್ಲಿ ತುದಿಗೆ ಬಂದು ನಿಲ್ಲುತ್ತೆ.
ಮೊಟ್ಟೆ ನಾವೇನು ತಕ್ಕೋ ಅವಶ್ಯಕತೆ ಏನಿಲ್ಲ. ಇಲ್ಲ ಸರ್, ನೀವು ಅವಾಗ ಏನು ಮಧ್ಯಾಹ್ನ ಒಂದ್ಸರಿ ಸಂಜೆ ಒಂದ್ಸರಿ ಮ್ಯಾಕ್ಸಿಮಮ್ ಮಧ್ಯಾಹ್ನ ತನಕ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೊಡಕ್ಷನ್ ಬರುತ್ತೆ. ಮಧ್ಯಾಹ್ನ ಒಂದೇ ಟೈಮಲ್ಲಿ ನಿಮಗೆ ಮೊಟ್ಟೆ ತಗೊಂಡ್ರೆ ಮುಗೀತು. ಆಮೇಲೆ ಇದರಿಂದ ಕೇಜಸಲ್ಲಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಪ್ಪ ಅಂದರೆ ಮೊಟ್ಟೆ ಗಲೀಜಾಗಲ್ಲ, ಒಂದು ಡ್ಯಾಮೇಜ್ ಬರೋಲ್ಲ, ಒಂದು ಆಮೇಲೆ ನಿಮಗೆ ಮೇಂಟೆನೆನ್ಸ್ ಈಸಿ ಮತ್ತು ಫೀಡ್ ಕನ್ಸಂಪ್ಷನು ಕಡಿಮೆ ಇರುತ್ತೆ. ಅದಂತರ ನೆಲದ ಮೇಲೆ ಏನು ಬಿಡ್ತಿರಲ್ಲ ಅಲ್ಲಿ ಅಷ್ಟು ಪ್ರೊಡಕ್ಷನ್ ಬರಲ್ಲ. ಕೇಜಸಲ್ಲಿ ಬಿಟ್ಟು ಮೇಂಟೈನ್ ಮಾಡಿದ್ರೆ ನಿಮಗೆ ಈ ಮೊಟ್ಟೆ ಕೋಳಿ ಒಳ್ಳೆ ಪ್ರೊಡಕ್ಷನ್ ಬರುತ್ತೆ ಸರ್. ಇಷ್ಟೊಂದು ಬೆನಿಫಿಟ್ಸ್ ಇದೆ. ಫೀಡನ್ನು ವೇಸ್ಟ್ ಆಗಲ್ಲ. ಫೀಡ್ ವೇಸ್ಟ್ ಆಗಲ್ಲ, ಆಮೇಲೆ ಫೀಡ್ ಕನ್ಸಂಪ್ಷನ್ ಸಮೇತ ಕಡಿಮೆ ಆಗುತ್ತೆ ಸರ್ ಕೇಜಸಲ್ಲಿ ಸಾಕಾಣಿಕೆ ಮಾಡಿದರೆ. ಯಾಕೆ ಸರ್ ಅದಾಗಿ? ಅಂದರೆ ಈಗ ನೀವು ಡೀಪ್ ರಲ್ಲಿ ಬಿಟ್ಟರೆ ಭಾಳ ಫ್ರೀ ಆಗಿರುತ್ತೆ, ಅಡ್ಡಾಡ್ಕೊಂತ ಈ ಕಡೆ ತುಂಟಾಟ ಮಾಡೋದು, ಅಡ್ಡಾಡೋದು, ಓಡಾಡೋದೆಲ್ಲ ಆಗಿ ಅದರ ಎನರ್ಜಿ ವೇಸ್ಟ್ ಆಗ್ತಿರುತ್ತೆ. ಈ ಕೇಜಸಲ್ಲೇ ಸಾಕಾಣಿಕೆ ಮಾಡಿದಾಗ ನಿಮಗೆ ಅದು ನೆಸಸರಿ ಬಾಡಿಯಲ್ಲಿರ್ತಕ್ಕಂಥ ಒಂದು ಇದು ನೆಸಸರಿ ವೇಸ್ಟ್ ಆಗಲ್ಲ. ಹಾಗಾಗಿ ಫೀಡ್ ಕನ್ಸಂಪ್ಷನ್ ಅದು ಕಡಿಮೆ ಆಗುತ್ತೆ, ಜೊತೆಗೆ ಪ್ರೊಡಕ್ಷನ್ ಸಮೇತ ಚೆನ್ನಾಗಿ ಬರುತ್ತೆ ಸರ್. ಇಷ್ಟೊಂದು ಬೆನಿಫಿಟ್ ಇದೆ. ಅಂದರೆ ಗ್ರೋತ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ? ಹಾಂ ಸರ್, ಏನು ತೊಂದರೆ ಇಲ್ಲ. ಕೇಜಸಲ್ಲಿದ್ದರೆ ನಿಮ್ಗೇನು ಗ್ರೋತಿಗೆ ಏನು ಸಮಸ್ಯೆ ಇಲ್ಲ. ಗ್ರೋತು ಸಮೇತ ಚೆನ್ನಾಗಿರುತ್ತೆ, ಬರ್ಡ್ಸು ಹೆಲ್ದಿಯಾಗಿರುತ್ತೆ. ಆಮೇಲೆ ನಿಮಗೆ ಮೇಂಟೆನೆನ್ಸ್ ಈಸಿ. ಈಗ ಕೇಜಸಲ್ಲಿ ಸಾಕಾಣಿಕೆ ಮಾಡಿದರೆ ನೀವು ಒಂದು 1000 ಕೋಳಿ ಸಾಕಾಣಿಕೆ ಮಾಡಿದರೆ ನಿಮಗೆ ಬೆಳಗ್ಗೆ ಒಂದು 1 ಅವರ್ ಕೆಲಸ, ಮಧ್ಯಾಹ್ನ ಒಂದು 1 ಅವರ್ ಕೆಲಸ, ಸಂಜೆ ಒಂದು 1 ಅವರ್ ಕೆಲಸ ಇಷ್ಟೇ ಇರುತ್ತೆ. ಅದರ ನೆಲದ ಮೇಲೆ ಸಾಕಾಣಿಕೆ ಮಾಡಿದರೆ ಒಂದು ಫ್ಯಾಮಿಲಿ ಕಂಪ್ಲೀಟ್ ಡೇ ಪೂರ್ತಿ ಅಲ್ಲಿ ಕೋಳಿ ಜೊತೆಗೆ ಇರಲೇಬೇಕಾಗುತ್ತೆ. ಈ ಥರ ಪ್ರಾಬ್ಲಮ್. ಕೇಜಸಲ್ಲಿ ಎಲ್ಲ ಸಾಕ್ತೀವಿ, ಸಾಕಿದ್ದು ಮೇಲೆ ಇಕ್ಕೆ ಎಲ್ಲ ಹೆಂಗೆ ಸರ್? ಸರ್ ಇದೇನಿಲ್ಲ, ಗೊಬ್ಬರ ಎಲ್ಲ ಕೆಳ ಬೀಳೋ ಸಿಸ್ಟಮಲ್ಲಿ ಇರುತ್ತೆ. ಅದನ್ನು ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡೋ ಸಿಸ್ಟಮ್ ಮೇಂಟೈನ್ ಮಾಡ್ಕೋಬೋದು, ಇಲ್ಲ ಮಂತ್ಲಿನ ಕ್ಲೀನ್ ಮಾಡೋ ಥರನೂ ಮಾಡ್ಕೋಬೋದು, ಇಲ್ಲ 3 ಮಂತ್ಸ್ ಒನ್ಸ್ ಮಾಡ್ಕೊಳೋರು ಇದ್ದಾರೆ. ನೀವು ಯಾವ ಥರ ಮೇಂಟೈನ್ ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಇದು ನಮಗೆ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಆ ಸೈಜಲ್ಲಿ ಮಾಡಿಸ್? ಹೌದು ಸರ್, ಇದು ಸ್ಮಾಲ್ ಯೂನಿಟ್ ಇದೆ, 50 ಯೂನಿಟ್. ಇದೇ ರೀತಿ ನಿಮಗೆ 100, 200, 500, 1000 ನಿಮ್ಗೆ ಏನೇನು ಮೆಜರ್ಮೆಂಟ್, ನಿಮ್ಮ ಶೆಡ್ ಸೈಜ್ ಏನಿರುತ್ತೆ, ನಿಮಗೆ ಈ ಶೆಡ್ಡಲ್ಲಿ ಯಾವ ಥರ ಬೇಕೋ ಆ ಥರ ನಿಮ್ಮ ಶೆಡ್ಡಿಗೆ ಸರಿಯಾಗಿ ನಾನು ಮೆಜರ್ಮೆಂಟ್ ತೊಗೊಂಡು ಅಲ್ಲೇ ನಿಮ್ಮ ಶೆಡ್ಡಲ್ಲಿ ಸಮೇತ ವರ್ಕ್ ಮಾಡಿ ನಿಮಗೆ ವರ್ಕ್ ಮಾಡ್ಕೊಡ್ತೀನಿ ಸರ್ ಕೇಜಸ್ ಎಲ್ಲ. ಅಂದರೆ ಈಗ ನಮಗೆ ಶೆಡ್ ಬೇಕು, ಈ ಥರ ಕೇಜಸ್ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ನೀವೇ ಬಂದು ಅಲ್ಲಿಗೆ ಅಳತೆ ಮಾಡಿಕೊಂಡು ಅದೆಲ್ಲ ಮಾಡ್ಕೊಡ್ತೀವಿ? ಆ್ಯಕ್ಚುಲಿ ಶೆಡ್ ನಾನು ಕನ್ಸ್ಟ್ರಕ್ಷನ್ ಮಾಡಿಕೊಡಲ್ಲ ಸರ್. ಶೆಡ್ ಯಾವ ಥರ ಕಟ್ಸ್ಬೋದು ಅನ್ನೋದು ಬೇಕಾದ್ರೆ ಪ್ಲಾನಿಂಗ್ ಕೊಡ್ತೀನಿ. ಅದನ್ನು ಬಿಟ್ಟರೆ ಆಲ್ರೆಡಿ ಅವ್ರ ಹತ್ರ ಶೆಡ್ ಇದೆ ಅಂದರೆ ಕೆಲವೊಂದು ಬೇರೆ ಯಾವುದೋ ಪರ್ಪಸಿಗೆ ಮಾಡಿರ್ತಾರೆ, ಅದು ಏನೋ ಒಂದು ಮೆಜರ್ಮೆಂಟಲ್ಲಿ ಇರುತ್ತೆ, ಅದಕ್ಕೆ ಸರಿಯಾಗಿ ನಾನು ವರ್ಕ್ ಮಾಡಿ ಕೇಜಸ್ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಬಿಟ್ಟರೆ ಶೆಡ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅನ್ನೋದು ಬೇಕಾದ್ರೆ ಪ್ಲಾನಿಂಗ್ ಕೊಡ್ತೀನಿ. ಅದನ್ನು ಬಿಟ್ಟರೆ ನಾನು ಕಂಪ್ಲೀಟ್ ಕೇಜಸ್ ಮಾತ್ರ ಮಾಡಿ ಮತ್ತೆ ಕೋಳಿಗೆ ಹಾಕ್ಕೊಡ್ತೀನಿ. ಇಲ್ಲ ಸರ್, ಶೆಡ್ಡಿಗೆ ವಿಸಿಟ್ ಮಾಡೋದಕ್ಕೆ ಎಲ್ಲ ಟೈಮಲ್ಲೂ ಆಗಲ್ಲ. ನಾನು ಅವ್ರದ್ದು ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೊಗೊಳೋದ್ರ ಮುಖಾಂತರ ಮತ್ತು ಅವ್ರ ಮೆಜರ್ಮೆಂಟ್ ತೊಗೊಳೋದ್ರ ಮುಖಾಂತರ ಯಾವ ಥರ ಮಾಡ್ಬೋದು ಅಂತ ನಾನು ಪ್ಲಾನಿಂಗ್ ಕೊಟ್ಟು ಅದಕ್ಕೆ ರಿಕ್ವೈರ್ಮೆಂಟ್ ಏನು ಮೆಟೀರಿಯಲ್ ಇರುತ್ತಲ್ಲ ಅಂತ ತೊಗೊಂಡೋಗಿ ಅವ್ರ ಜಾಗದಲ್ಲಿ ನಾನು ಇನ್ಸ್ಟಾಲ್ ಮಾಡಿಸ್ಕೊಡ್ತೀನಿ ಸರ್. ಅವ್ರದ್ದು ಏನು ರಿಕ್ವೈರ್ಮೆಂಟ್ ಇರುತ್ತೆ ಏನು 100, 200 ಆದರೆ ಸರ್ ಒನ್ ಡೇ ಕೆಲಸಗಳದೆಲ್ಲ. 500, 1000, 2000 ಆದರೆ 500 ಅದಾದರೆ ಒಂದು 2 ಡೇಸ್ ಮಾಡಿಕೊಡ್ತೀವಿ. 1000 ಇತ್ತು ಅಂದರೆ 2 ಇಲ್ಲ 3 ದಿವಸಕ್ಕೆ ಮುಗಿಸ್ಕೊಡ್ತೀವಿ. ಈ ಥರ 2000, 3000, 5000 ಈ ಥರ ಇದ್ದರೆ ಅದ್ರ ಬೇಸ್ ಮೇಲೆ ವರ್ಕ್ ಹಿಡಿಯುತ್ತೆ ಸರ್. ಸರ್ ಈ ಕೇಜಸ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಸರ್? ಸರ್ ಇದು ನಾವು ಯೂಸ್ ಮಾಡ್ತಿರೋದು ಟಾಟಾ ಮೆಟೀರಿಯಲ್ ಸರ್. ಇದು ಈ ಮೆಟೀರಿಯಲ್ ನಿಮ್ಗೆ ಕಡಿಮೆ ಅಂದರೆ 15-20 ವರ್ಷ ಏನಾಗಲ್ಲ. ಅದನ್ನು ಬಿಟ್ಟು ಕೆಲವೊಬ್ಬರೆಲ್ಲ ತೊಗೊಂಬರ್ತಾರೆ ಅಮೌಂಟ್ ಸೇವ್ ಮಾಡೋದಕ್ಕೋಸ್ಕರ ಕಡಿಮೆ ರೇಟಿಗೆ ಸಿಕ್ತು ಅಂತ. ಅವೆಲ್ಲ 1-2 ಬ್ಯಾಚಿಗೆ ಲೈಫ್ ಹೋಗ್ಬಿಡುತ್ತೆ. ಇದು ನೀವು ಟಾಟಾ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅಂದರೆ ನಿಮ್ಗೆ 15-20 ವರ್ಷ ಏನಾಗಲ್ಲ ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಾಗಿದ್ದು ಏನು ತೊಂದರೆ ಇಲ್ಲ. ಎಕ್ಸಾಂಪಲ್ ಇಲ್ಲೇ ಇದೆ ಸರ್, ಇದು 5.5 ಇಯರ್ದು ಮೆಟೀರಿಯಲ್ ಇದು ನೋಡಿ. ನಿಮ್ಗೆ ಏನಾದರೂ ಇದು ಹಳೇದು ಅನಿಸ್ತಾ ಇದೆನಾ? ಇಲ್ಲ ಸರ್, ಹಾಂ ಅಷ್ಟೇ ಸರ್. ಟಾಟಾ ಮೆಟೀರಿಯಲ್ ತೊಗೊಂಡ್ರೆ ಅದೊಂದು ಬೆನಿಫಿಟ್ ಇದೆ ಸರ್ ಅಷ್ಟೇ. ಈಗ ಡಿಫ್ರೆನ್ಸ್ ಆಗುತ್ತಲ್ಲ ಸರ್, ಅದು ರೇಟ್ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಹೇಗೆ ಸರ್? ಹಾಂ ಸರ್, ಅದು ಮೆಜರ್ಮೆಂಟ್ಗಳು ಬೇರೆ ಬೇರೆ ಬರುತ್ತೆ ಸರ್. ಇದು BB380 ನೋಡಿ ಸರ್, ಇದು 4 ಬರ್ಡ್ಸ್ ಹಿಡಿಯೋ ಜಾಗದಲ್ಲಿ ವೈಟ್ ಲೇಯರ್ನ 5 ಬರ್ಡ್ಸ್ ಹಾಕ್ತಾರೆ. ಓಕೆ. ಹಾಂ, ಇದನ್ನ 18/20 ಬರುತ್ತೆ. ಇದರಲ್ಲಿ ನಾವು BB380 4 ಕೋಳಿ ಹಾಕ್ತೀವಿ. ಅದು ವೈಟ್ ಲೇಯರ್ ಬರುತ್ತಲ್ಲ BB300 ಅಂತೇಳಿ, ಆ ವೈಟ್ ಕೋಳಿ ಇದರಲ್ಲಿ 5 ಕೋಳಿ ಹಾಕ್ಬೋದು. ಆ ಥರ ಮೆಜರ್ಮೆಂಟ್ ವೇರಿಯೇಷನ್ ಇರುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.